ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಈ ಚಿತ್ರ ಪ್ರತಿಯೊಬ್ಬರು ನಾವು ಆಸೆ ಪಟ್ಟಿರ್ತೀವಿ, ಕೇಳಿರ್ತೀವಲ್ವಾ, ಜುರಾಸಿಕ್ ವರ್ಲ್ಡ್, ಜುರಾಸಿಕ್ ಪಾರ್ಕ್ ಅಂತ. ಅದ್ರ ಬೇಸ್ ಮೇಲೆ ಇರುವಂತಹ ಚಿತ್ರ. ನೀವು ಕೊನೆವರೆಗೂ ನೋಡಿಲ್ಲ ಅಂದ್ರೆ ಸ್ಟೋರಿಯಲ್ಲಿರೋ ಟ್ವಿಸ್ಟ್ ಮಜಾ ನಿಮಗೆ ಸಿಗೋದೇ ಇಲ್ಲ. ಚಿತ್ರದ ಪ್ರಾರಂಭದಲ್ಲಿ ಮೊಟ್ಟೆಯಿಂದ ಹೊರಗೆ ಬರ್ತಾ ಇರುವಂತಹ ಡೈನೋಸರ್ಗಳನ್ನ ತೋರಿಸ್ತಾರೆ. ಇಬ್ಬರು ಹುಡುಗರಿಗೆ ಅದನ್ನ ನೋಡ್ಬೇಕು ಅಂತ ಬಹಳ ಆಸೆ ಇರುತ್ತೆ. ಪ್ರತಿಯೊಬ್ಬ ಚಿಕ್ಕ ಮಗಳಿಗೂ ಅದೇನೇ ಇರುತ್ತೆ. ಪ್ರಾಣಿಗಳನ್ನ ನೋಡೋದು ಒಂದು ಯಾವ ಮಕ್ಕಳಿಗೂ ಇಷ್ಟ ಇರೋದೇ ಇಲ್ಲ. ಸೊ ತನ್ನ ಅಮ್ಮನ ತಂಗಿ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಂತೆ. ಆ ಜಾಗ ಜುರಾಸಿಕ್ ವರ್ಲ್ಡ್ ಆಗಿರುತ್ತೆ. ಅಲ್ಲಿಗೆ ಕ್ಲೇರ್ ಅನ್ನುವಂತಹ ಅತ್ತೆಯ ಜೊತೆಗೆ ಹೋಗಿ ಅಲ್ಲಿ ನೀವು ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಬನ್ನಿ ಅಂತ ಇಬ್ಬರು ಹುಡುಗರನ್ನ ಅವಳು ಕಳಿಸ್ತಾಳೆ. ಹೋಗ್ತಾರೆ. ತುಂಬಾನೇ ಖುಷಿ ಆಗುತ್ತೆ. ತುಂಬಾನೇ ಟೆಕ್ನಾಲಜಿಗಳನ್ನ ಅಲ್ಲಿ ಬಳಸಿರ್ತಾರೆ. ಸೊ ಇವತ್ತಿನ ಕಾಲದಲ್ಲಿ ನಾವು ಡೈನೋಸರ್ಗಳನ್ನ ಕಲ್ಪನೆ ಮಾಡ್ಕೋಬಹುದು ಅಷ್ಟೇ. ಅದು ಇದ್ದಿದ್ರೆ ಹೇಗಿರುತ್ತೆ ಅನ್ನೋದ್ರ ಬೇಸ್ ಮೇಲೆ ಈ ಚಿತ್ರವನ್ನ ತುಂಬಾನೇ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಮನುಷ್ಯನ ಸ್ವಭಾವಕ್ಕೆ ತಕ್ಕನಾಗೇನೆ ಆ ಡೈನೋಸರ್ಗಳ ಬಾಡಿಯನ್ನ ಬಳಸ್ಕೊಂಡು ಬೇರೆ ರೀತಿಯ ಹೊಸ ಡೈನೋಸರ್ ಅನ್ನ, ತುಂಬಾನೇ ಕ್ರೂರವಾಗಿ ತುಂಬಾನೇ ಶಕ್ತಿಶಾಲಿಯಾಗಿರುವಂತಹ ಡೈನೋಸರ್ಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿರುತ್ತೆ. ಸೊ ಅದೇ ಕಾರಣಕ್ಕೆ ರೆಕ್ಸ್ ಅನ್ನುವಂತಹ ಒಂದು ಡೈನೋಸರ್ ಅನ್ನ ಇವರು ತಯಾರು ಮಾಡಿರ್ತಾರೆ. ಅದಕ್ಕೊಂದು ಸ್ಪೆಷಲ್ ಕೇಜ್ ನಲ್ಲಿ ಹಾಕಿರ್ತಾರೆ. ಯಾಕಂದ್ರೆ ಅದಕ್ಕೆ ತುಂಬಾ ಪವರ್ಫುಲ್ ಇರುತ್ತೆ, ತಪ್ಪಿಸ್ಕೊಂಡು ಓಡೋಗ್ಬಿಡುತ್ತೆ ಅಂತ. ಈ ಮಕ್ಕಳಿಗೂ ಅಷ್ಟೇ ಆ ಜಾಗ ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ. ಎಲ್ಲಿ ನೋಡಿದ್ರು ಅನಿಮೇಷನ್ಸ್, ಎಲ್ಲಿ ನೋಡಿದ್ರು ಡೈನೋಸರ್ಗಳು ಕಾಣ್ತಾ ಇರುತ್ತೆ. ಇಲ್ಲಿ ಈ ಚಿತ್ರದಲ್ಲಿರುವಂತಹ ಒಂದು ಅಮೋಘ ವಿಷಯ ಏನು ಅಂದ್ರೆ, ಇರ್ಫಾನ್ ಖಾನ್ ಇವರು ಭಾರತದ ನಟ. ಒಂದು ಕಾಲದಲ್ಲಿ ಫಿಲ್ಮ್ ಥಿಯೇಟರ್ಗೆ ಹೋಗ್ಲಿಕ್ಕೆ ದುಡ್ಡಿಲ್ಲದೆ ಇರುವಂತಹ ಈತ ಹಾಲಿವುಡ್ ನಲ್ಲಿ ಇವತ್ತು ಫಿಲ್ಮ್ ನಲ್ಲಿ ಮೈನ್ ಕ್ಯಾರೆಕ್ಟರ್ ಅನ್ನ ಮಾಡುವಷ್ಟು ದೊಡ್ಡಕ್ಕೆ ಬೆಳೆದ್ರು. ಅನ್ಫಾರ್ಚುನೇಟ್ಲಿ ಇವಾಗ ಅವ್ರು ನಮ್ಮ ಜೊತೆ ಇಲ್ಲ. ಆ ರೆಕ್ಸ್ ಅಲ್ಲಿ ಎಲ್ಲ ಕಡೆ ದಾಳಿಯನ್ನು ಮಾಡಿರೋದನ್ನ ನೋಡ್ತಾರೆ. ಇದಕ್ಕೆ ಇನ್ನೂ ಜಾಸ್ತಿ ಸೆಕ್ಯೂರಿಟಿ ಬೇಕು, ಇಲ್ಲಾಂದ್ರೆ ಇದು ಕಷ್ಟ ಆಗುತ್ತೆ, ಇದನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಒಂದ್ ವೇಳೆ ತಪ್ಪಿಸ್ಕೊಂಡು ಹೊರಗಡೆ ಹೊರಟ್ರೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ತುಂಬಾನೇ ಪವರ್ಫುಲ್ ಆಗಿರುವಂತಹ ಡೈನೋಸರ್ ಇದು ಅಂತ. ಇನ್ನೊಂದು ಕಡೆಯಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಓವೆನ್ ಎನ್ನುವಂತಹ ವ್ಯಕ್ತಿಯನ್ನು ತೋರಿಸ್ತಾರೆ. ಇವನು ಡೈನೋಸರ್ಗಳನ್ನ ಟ್ರೈನಿಂಗ್ ಮಾಡೋದ್ರಲ್ಲಿ ತುಂಬಾನೇ ಸ್ಪೆಷಲಿಸ್ಟ್ ಆಗಿರ್ತಾನೆ. ಇವನು 4 ಹೊಸ ಜಾತಿಯ ಪ್ರಭೇದವನ್ನ 4 ಡೈನೋಸರ್ಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಿರ್ತಾನೆ. ಇವು ಒಂದು ಹಂತದ ಮಾತುಗಳನ್ನ ಅವು ಕೇಳ್ತಾ ಇರುತ್ತೆ. ಅದರಲ್ಲಿ ಇವನ ಫೇವರೇಟ್ ಒಂದು ಬ್ಲೂ ಕೂಡ ಇರುತ್ತೆ. ಇದೇ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಬರ್ತಾನೆ. ಸೊ ನಿನ್ನ ಈ 4 ರೆಪ್ಟೈಲ್ಸ್ ಗಳನ್ನ ಅಥವಾ ಈ ಡೈನೋಸರ್ ಗಳನ್ನ ಯುದ್ಧಕ್ಕೆ ಬಳಸ್ಕೋಬೇಕು, ಯಾಕಂದ್ರೆ ಇದು ನಮಗೆ ಹೆಲ್ಪ್ ಆಗುತ್ತೆ ಅಂತ. ಮನುಷ್ಯನಿಗೆ ಅಲ್ಟಿಮೇಟ್ಲಿ ಇದ್ದೇ ಇರುತ್ತಲ್ವಾ. ಇವತ್ತಿನ ಒಂದು ಕಾಲದಲ್ಲಿ ಡೈನೋಸರ್ ಇದ್ದಿದ್ರು ಕೂಡ ಮನುಷ್ಯ ಇದೇ ರೀತಿ ಥಿಂಕ್ ಮಾಡ್ತಿದ್ದ. ಮೇ ಬಿ ಪ್ರತಿಯೊಬ್ಬ ರಾಜಕಾರಣಿಗಳು ಮನೆಯಲ್ಲಿ ಒಂದೊಂದು ಡೈನೋಸರ್ ಸಾಕ್ತಿದ್ರೇನು. ಇದೇ ಸಂದರ್ಭಕ್ಕೆ ಆ ಕೇಜ್ನ ಒಳಗಡೆ ಒಬ್ಬ ವ್ಯಕ್ತಿ ಬಿದ್ದು ಬಿಡ್ತಾನೆ. ಸೊ ಎಲ್ಲ ರೆಪ್ಟೈಲ್ಸ್ ಗಳು ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೊರಡುತ್ತೆ. ತಕ್ಷಣದಲ್ಲಿ ಓವನ್ ಬರ್ತಾನೆ. ಅವನೇ ಸಾಕಿದ ಪ್ರಾಣಿಗಳಲ್ವಾ, ಮನುಷ್ಯರ ಹಾಗಂತೂ ಖಂಡಿತ ಇರಲ್ಲ. ಪ್ರಾಣಿಗಳು ಪ್ರೀತಿಯನ್ನು ಮಾತ್ರ ಕೊಡುತ್ತೆ, ಮೋಸವನ್ನ ಎಂದಿಗೂ ಕೊಡಲ್ಲ. ತಕ್ಷಣ ಆ ಕೇಜಿಂದ ಹೊರಗಡೆ ಬರ್ತಾನೆ, ಅವನು ಬದುಕ್ತಾನೆ. ಇನ್ನೊಂದು ಕಡೆಯಲ್ಲಿ ಮಕ್ಕಳು ಎಲ್ಲ ಓಡಾಡ್ತಾ ಇರ್ತಾರೆ. ಅಲ್ಲೇ ನದಿಯಲ್ಲಿ ಒಂದು ಕೆರೆಯ ರೀತಿ ಮಾಡಿರ್ತಾರೆ, ಒಂದು ದೊಡ್ಡ ಡೈನೋಸರ್ ಇರುತ್ತೆ. ಇನ್ನೊಂದು ಕಡೆಯಲ್ಲಿ ಕ್ಲೇರ್ ಓವೆನ್ ಅನ್ನ ಮಾತಾಡ್ಸ್ಲಿಕ್ಕೆ ಅಂತ ಬರ್ತಾಳೆ. ಸೊ ನಿನ್ನ ಈ ರೆಪ್ಟೈಲ್ಸ್ ಗಳ ಟ್ರೈನಿಂಗ್ ಬಗ್ಗೆ ಮತ್ತೆ ರೆಕ್ಸ್ ಇರುವಂತಹ ಜಾಗಕ್ಕೆ ನೀನು ಬರಬೇಕು, ಅದಕ್ಕೂ ನೀನು ಟ್ರೈನಿಂಗ್ ಅಥವಾ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅವನನ್ನ ಆ ಜಾಗಕ್ಕೆ ಕರ್ಕೊಂಡು ಹೊಡ್ತಾಳೆ. ಆ ರೆಕ್ಸ್ ಇರುವಂತಹ ಜಾಗಕ್ಕೆ ಹೋಗಿ ನೋಡ್ತಾರೆ. ಎಲ್ಲಿ ನೋಡಿದ್ರು ಅದು ಕಾಣಲ್ಲ, ಆ ಡೈನೋಸರ್ ಎಲ್ಲೂ ಕಾಣಲ್ಲ. ಅಲ್ಲಿ ಸುತ್ತ ಗೋಡೆ ಮೇಲೆ ಗೀರ್ಗಳಾಗಿರೋದು ಕಾಣುತ್ತೆ. ಅಷ್ಟು ದೊಡ್ಡ ಪ್ರಾಣಿ. ಅವರಿಗೊಂದು ಭಯ ಸ್ಟಾರ್ಟ್ ಆಗುತ್ತೆ, ಖಂಡಿತ ಈ ರೆಕ್ಸ್ ತಪ್ಪಿಸ್ಕೊಂಡಿದೆ, ಈ ಜಾಗದಿಂದ ಓಡೋಗಿದೆ ಅಂತ. ತಕ್ಷಣ ಅವ್ರ ಕಾರ್ ತಗೊಂಡು ಅದನ್ನ ಯಾವ ಕಡೆ ಹೋಗಿರ್ಬೋದು ಅಂತ ಹುಡುಕ್ಲಿಕ್ಕೆ ಅಂತ ಹೊಡ್ತಾರೆ. ಬಟ್ ಆ ಡೈನೋಸರ್ನ ಕುತ್ತಿಗೆ ಭಾಗದಲ್ಲಿ ಒಂದು ಸಣ್ಣ ಮೀಟರ್ನ ಅಳವಡಿಸಿರ್ತಾರೆ. ಅದು ಎಲ್ಲಿ ಹೋದ್ರು ಅದು ಗೊತ್ತಾಗುತ್ತೆ. ಸೊ ಅದರಿಂದಾಗಿ ಅದನ್ನ ಚೆಕ್ ಮಾಡ್ಲಿಕ್ಕೆ ಅಂತ ಕ್ಲಿಯರ್ ಫೋನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಆ ಕೇಜಿನ ಒಳಗಡೆ ಅಡಗಿ ಕೂತಿದೆ ಅಂತ. ಸೊ ಅಲ್ಲೇ ಅಡು ಕೂತ್ಕೊಂಡಿರುತ್ತೆ. ಬಟ್ ಅದ್ರ ಒಳಗಡೆ ಅದೆಲ್ಲ ಅನ್ಕೊಂಡು ಓವೆನ್ ಮತ್ತೆ ಅವನ ಸೆಕ್ಯೂರಿಟಿಗಳೆಲ್ಲ ಸೇರಿ ಅದ್ರ ಒಳಗಡೆ ಹೋಗ್ಬಿಟ್ಟಿರ್ತಾರೆ. ಕ್ಲಿಯರ್ ಮತ್ತೆ ಫೋನ್ ಮಾಡಿ ಹೇಳ್ತಾಳೆ, ತಕ್ಷಣ ಅಲ್ಲಿ ಒಳಗಡೆ ಇರೋದನ್ನ ಹೊರಗಡೆ ಕರ್ಕೊ ಬನ್ನಿ, ಇಲ್ಲಾಂದ್ರೆ ಅವರಷ್ಟು ಜನ ಸಾಯ್ತಾರೆ, ರೆಕ್ಸ್ ಅವ್ರನ್ನೆಲ್ಲ ತಿಂದಾಕ್ಬಿಡುತ್ತೆ ಅಂತ. ಇದು ಇವ್ರಿಗೆ ಗೊತ್ತಾಗತ್ತೆ. ತಕ್ಷಣ ಅಲ್ಲಿಂದ ಹೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಟ್ ಭಯ ಯಾರಿಗಾಗಲ್ಲ ಹೇಳಿ, ಆ ಸೆಕ್ಯೂರಿಟಿಗೂ ಅದೇ ರೀತಿ ಭಯ ಆಗತ್ತೆ. ಆ ಭಯದಲ್ಲೇನೆ ಅವನು ಮೇನ್ ಗೇಟ್ ಅನ್ನೇ ಓಪನ್ ಮಾಡ್ಬಿಡ್ತಾನೆ, ತಾನು ತಪ್ಪಿಸ್ಕೋಬೇಕು ಅನ್ನೋ ಭಯದಲ್ಲಿ. ಸೊ ಅಂತ ದೊಡ್ಡ ಡೈನೋಸರ್ ಆಲ್ರೆಡಿ ಅಗ್ರೆಸಿವ್ ಆಗಿರುವಂತದ್ದು ಮೇನ್ ಡೋರ್ ಓಪನ್ ಮಾಡಿದ್ರೆ ಬಿಡುತ್ತಾ? ಖಂಡಿತ ಅದನ್ನು ಆ ಕೇಜನ್ನ ಹೊಡ್ಕೊಂಡು ಹೊರಗಡೆ ಬರುತ್ತೆ. ಹೊರಗಡೆ ಬಂದಿದ್ದ ಆ ಡೋರನ್ನು ಯಾರು ಓಪನ್ ಮಾಡಿದ್ನೋ ಅವನನ್ನೇ ಮೊದಲು ತಿಂದು ಹಾಕ್ಬಿಡುತ್ತೆ. ಇದೇ ಸಂದರ್ಭಕ್ಕೆ ಓವೆನ್ ಒಂದು ಬುದ್ಧಿವಂತಿಕೆ ಖರ್ಚು ಮಾಡ್ತಾನೆ. ಆ ಪೆಟ್ರೋಲ್ ಅನ್ನ ತನ್ನ ಮೈಮೇಲೆ ಸುರ್ಕೊಂತಾನೆ. ಆ ಸ್ಮೆಲ್ ಇರೋ ಕಾರಣಕ್ಕಾಗಿ ಡೈನೋಸರ್ಗೆ ಇವನು ಇರೋ ಜಾಗನೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಅವನನ್ನ ಹಾಗೆ ಬಿಟ್ಬಿಟ್ಟು ಅದು ಕಾಡಿನ ಕಡೆ ಹೊರಡುತ್ತೆ, ನಾರ್ತ್ ಕಡೆಯಲ್ಲ ಹೊರಡುತ್ತೆ. ಆ ಪಾರ್ಕಿನ ನಾರ್ತ್ ಸೈಡ್ ಅಲ್ಲಿ ಅದು ಹೊರಟು ಹೋಗುತ್ತೆ. ಸೊ ಇನ್ನೊಂದು ಕಡೆಯಲ್ಲಿ ಗೊತ್ತಾಗುತ್ತೆ ರೆಕ್ಸ್ ಅನ್ನುವಂತಹ ಅತಿ ಬಲಶಾಲಿಯಾದ ಸ್ಟ್ರಾಂಗೆಸ್ಟ್ ಡೈನೋಸರ್ ತಪ್ಪಿಸ್ಕೊಂಡ್ಬಿಟ್ಟಿದೆ. ಸೊ ಇದನ್ನ ಏನಾದ್ರು ಮಾಡಿ ಹಿಡಿಬೇಕು ಅಂತ. ಇನ್ನೊಂದು ಕಡೆಯಲ್ಲಿ ಇವನಿಗೆ ಸಿಟ್ಟು ಬರ್ತಾ ಇರುತ್ತೆ. ಸೊ ನೀವು ಈ ತರ ಈ ಪ್ರಾಣಿಗಳನ್ನ ಯಾಕೆ ಹಿಂಸೆ ಮಾಡ್ತಿದ್ದೀರಾ ಅಥವಾ ಅದಕ್ಕೆ ತೊಂದರೆ ಕೊಡ್ತಿದ್ದೀರಾ ಅಂತ ಕೇಳ್ಕೊಳ್ತಿರ್ತಾನೆ. ಇನ್ನೊಂದು ಕಡೆಯಲ್ಲಿ ಇವರೆಲ್ಲ ಒಂದು ಸ್ಪೆಷಲ್ ಟೀಮ್ ಅದನ್ನ ಹಿಡಿಲಿಕ್ಕೆ ಅಂತ ಹೋಗಿರ್ತಾರೆ. ಬಟ್ ಆ ರೆಕ್ಸ್ ಎಷ್ಟು ಬುದ್ಧಿವಂತ ಪ್ರಾಣಿ ಆಗಿರುತ್ತೆ ಅಂದ್ರೆ ತನ್ನ ಕುತ್ತಿಗೆಲ್ಲಿರುವಂತಹ ಮೀಟರ್ನ ಕಿತ್ತೊಗೆದು ತಪ್ಪಿಸ್ಕೊಂಡು ಆ ಕಾಡು ಒಳಗಡೆ ಹೋಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಈ ಸೆಕ್ಯೂರಿಟಿಗಳನ್ನ ಅದನ್ನ ಹುಡುಕ್ಲಿಕ್ಕೆ ಹೋದ್ರೆ ಅದು ಇವ್ರು ಬರ್ಲಿ ಅಂತ ಕಾಯ್ತಾ ಕೂತಿರುತ್ತೆ.
ಇದೇ ಸಂದರ್ಭಕ್ಕೆ ಅದು ಹೊರಗಡೆ ಬಂದು ಅಲ್ಲಿರೋ ಪ್ರತಿಯೊಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನು ಹೊಡೆದು ಹಾಕತ್ತೆ. ಅಷ್ಟು ದೊಡ್ಡ ಡೈನೋಸರ್ ಎದುರುಗಡೆಗೆ ಮನುಷ್ಯ ತಡೆಯಲಿಕ್ಕೆ ಸಾಧ್ಯನಾ? ಒಂದು ವೇಳೆ ಉಲ್ಕೆಗಳು ಬಿದ್ದು ನಮ್ಮ ಭೂಮಿಯಲ್ಲಿ ಡೈನೋಸರ್ ಸಾಯದೆ ಇದ್ದಿದ್ರೆ ಇಂದು ಮನುಷ್ಯ ಇಷ್ಟೆಲ್ಲ ಹಾರಾಡಕ್ ಆಗ್ತಾ ಖಂಡಿತ ಇರಲಿಲ್ಲ, ಅಥವಾ ಅದನ್ನ ಕಂಟ್ರೋಲ್ ಮಾಡಿ ಅವನು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೋತಿದ್ದ. ಇದೇ ಸಂದರ್ಭಕ್ಕೆ ರೆಕ್ಸ್ ಅಲ್ಲಿ ಹೋದಂತಹ ಎಲ್ಲರನ್ನೂ ಸಾಯಿಸಾಕತ್ತೆ. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಎಲ್ಲ ಪಾರ್ಕ್ ಅನ್ನ ಗೇಟ್ ಅನ್ನ ಕ್ಲೋಸ್ ಮಾಡಬೇಕು, ಅಲ್ಲಿರುವ ಜನರನ್ನ ರಕ್ಷಣೆ ಕೊಡಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಆ ಗೇಟ್ ಅನ್ನ ಕ್ಲೋಸ್ ಮಾಡ್ತಾರೆ. ಬಟ್ ಇದೇ ಸಂದರ್ಭಕ್ಕೆ ಇವರು 2 ಜನ ಮಕ್ಕಳು ಏನು ಡೈನೋಸರ್ ನೋಡೋ ಹುಚ್ಚಿದ್ದವರು ಒಂದು ಚಿಕ್ಕ ಗಾಡಿ, ರೋಬೋಟ್ ನ ಗಾಡಿ, ಆ ಗಾಡಿಯನ್ನು ಹತ್ಕೊಂಡು ನೋಡ್ಲಿಕ್ಕೆ ಅಂತ ಹೊಡ್ತಾರೆ. ಅಲ್ಲಿ ಸಿಗ್ನಲ್ ತುಂಬಾ ವೀಕ್ ಇರುತ್ತೆ. ಅತ್ತೆ ಫೋನ್ ಮಾಡ್ತಾಳೆ, ಅಲ್ಲಿ ಹೋಗ್ಬೇಡಿ, ವಾಪಸ್ ಬನ್ನಿ ಅಂತ. ಇವ್ರು ಆದ್ರೂ ಅದನ್ನು ಕೇಳಿಸ್ಕೊಳ್ದೇನೆ ಮುಂದುವರಿತಾನೆ ಹೋಗ್ತಾರೆ. ಯಾಕಂದ್ರೆ ಚಿಕ್ಕ ಮಕ್ಕಳು, ಇನ್ನೊಂದು ಕಡೆಯಲ್ಲಿ ಅತ್ತೆ ಮ್ಯಾನೇಜರ್ ಅನ್ನುವಂತಹ ಒಂದು ಧೈರ್ಯ ಬೇರೆ, ಧೈರ್ಯ ಮಾಡ್ಕೊಂಡು ಕಾಡಿನ ಒಳಗಡೆ ಹೋಗ್ತಾನೆ ಇರ್ತಾರೆ. ಗ್ರಾಚಾರಕ್ಕೆ ಆ ರೆಕ್ಸ್ ಎನ್ನುವಂತಹ ಡೈನೋಸರ್ ಅಲ್ಲೇ ಇರುತ್ತೆ. ಅದು ಇವರ ಗಾಡಿಯನ್ನು ನೋಡ್ಬಿಡುತ್ತೆ. ಸೊ ನೋಡಿದ್ದೇನೆ ಇವರ ಗಾಡಿಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಬಟ್ ತುಂಬಾನೇ ಕ್ವಾಲಿಟಿ ಮೆಟಲ್ ಅನ್ನ ಹಾಕಿರ್ತಾರೆ. ಇನ್ನೊಂದು ಕಡೆಯಲ್ಲಿ ಆ ರೆಕ್ಸ್ಗೆ ಯಾವುದೇ ರೀತಿಯ ವೆಜಿಟೇರಿಯನ್ ಡೈನೋಸರ್ ಕಂಡ್ರೆ ಆಗ್ತಾ ಇರಲ್ಲ. ಅವ್ರನ್ನ ಕಂಡ್ರೆ ವಿಪರೀತವಾದ ಸಿಟ್ಟು ಇರುತ್ತೆ, ಅಥವಾ ಅದಕ್ಕೆ ಯಾವ ಡೈನೋಸರ್ ಕಂಡ್ರೂ ಆಗ್ತಾ ಇರಲ್ಲ. ಇವರ ಗಾಡಿ ಮೇಲೂ ದಾಳಿಯನ್ನು ಮಾಡುತ್ತೆ. ಆ ದಾಳಿಯಲ್ಲಿ ಇವರು ಹೇಗೋ ಮಾಡಿ ತಪ್ಪಿಸ್ಕೊಂತಾರೆ. ಅದು ಪುಡಿ ಆಗುತ್ತೆ. ಅಲ್ಲಿಂದ ತಪ್ಪಿಸ್ಕೊಂಡು ಜೋರಾಗಿ ಓಡ್ ಹೊರಟು ಒಂದು ಪ್ರಪಾತಂತಹ ಜಾಗಕ್ಕೆ ಬಂದು ಅಲ್ಲಿ ಕೆಳಗಡೆ ನದಿ ಇರುತ್ತೆ, ಜಂಪ್ ಮಾಡ್ತಾರೆ. ಸೊ ಇದೊಂದು ಧೈರ್ಯವಾದ ಕೆಲಸವನ್ನ ಮಾಡ್ತಾರೆ. ಸೊ ಎಲ್ಲಾ ಸಂದರ್ಭದಲ್ಲೂ ಹಾಗೇನೆ, ತುಂಬಾನೇ ಕಷ್ಟ ಇರುವಂತಹ ಸಂದರ್ಭದಲ್ಲಿ ನಮ್ಮ ಧೈರ್ಯನೇ ನಮ್ಮನ್ನ ಕಾಪಾಡೋಕೆ ಸಾಧ್ಯ. ಅಲ್ಲಿ ನಾವು ಪುಕ್ಕಲರಾದ್ವಿ ಅಂದ್ರೆ ಅಲ್ಲೇ ನಮ್ಮ ಅಂತ್ಯನೂ ಆಗುತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಕ್ಲೇರ್ ಹೇಳ್ತಾಳೆ, ಏನಾದ್ರೂ ಮಾಡಿ ಆ ಹುಡುಗರನ್ನ ಕಾಪಾಡಲೇಬೇಕು, ನನ್ನ ಅಕ್ಕನ ಮಕ್ಕಳವರು ಅಂತ. ಅವ್ರಿರುವ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಎಲ್ಲಾ ಪಾಪದ ಡೈನೋಸರ್ಗಳನ್ನ ಆ ರೆಕ್ಸ್ ಸಾಯ್ಸಾಕ್ ಹೋಗಿರುತ್ತೆ. ಅಲ್ಲಿರುವ ಎಲ್ಲಾ ಡೈನೋಸರ್ಗಳು ಸತ್ತು ಮಲಗಿರುತ್ತೆ. ಇದನ್ನ ನೋಡಿ ಕ್ಲೇರ್ಗೂ ತುಂಬಾನೇ ಬೇಜಾರಾಗುತ್ತೆ. ಎಲ್ಲ ಕಡೆ ಹೈ ಅಲರ್ಟ್ ಮಾಡಿರ್ತಾರೆ, ಯಾಕಂದ್ರೆ ತುಂಬಾನೇ ಪವರ್ಫುಲ್ ಡೈನೋಸರ್ ತಪ್ಪಿಸ್ಕೊಂಡಿದೆ, ಎಲ್ಲ ಜನರನ್ನು ಅದು ಸಾಯಿಸೋಕೋ ಸಾಧ್ಯತೆ ಇದೆ ಅಂತ. ಇವರ ಗಾಡಿಯಲ್ಲಿ ನುಚ್ಚು ನೂರಾಗಿ ಬಿದ್ದಿರೋದನ್ನು ಕೂಡ ನೋಡ್ತಾರೆ. ಬಟ್ ಆ ಹುಡುಗರ ಬುದ್ಧಿವಂತಿಕೆಯನ್ನು ಇವರು ಅಬ್ಸರ್ವ್ ಮಾಡ್ತಾರೆ. ಅವ್ರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿರುವಂತಹ ಹೆಜ್ಜೆ ಮಾರ್ಕ್ ಕಾಣುತ್ತೆ. ಸೊ ಹೆಜ್ಜೆ ಮಾರ್ಕ್ ನ ಆಧಾರದಲ್ಲಿ ಇಲ್ಲಿಂದ ಅವರೆಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ. ಲಕಿಲಿ ಅವರಿಬ್ರು ತಪ್ಪಿಸ್ಕೊಂಡು ಅಲ್ಲಿಂದ ಬಚಾವಾಗಿ ನಿಧಾನವಾಗಿ ಅವರು ವಾಪಸ್ ಹೋಗೋದು ಹೇಗೆ ಗೊತ್ತಿಲ್ಲದೆ ಇರೋ ಜಾಗ ಬೇರೆ ಅಂತ ಹೊಸ ದಾರಿಯನ್ನ ಹುಡ್ಕೊಂಡು ಹೊರಡ್ತಿರ್ತಾರೆ. ಇವರಿಬ್ರು ಮಾತ್ರ ಅವರನ್ನ ಹೇಗಾದ್ರೂ ಮಾಡಿ ಹುಡುಕ್ಬೇಕು ಅಥವಾ ಕಾಪಾಡಬೇಕು. ಈಗಂತೂ ಅವ್ರು ಬದುಕಿದ್ದಾರೆ ಅನ್ನೋದ್ರ ಬಗ್ಗೆ ಇವರಿಗೆ ಕುರುಹು ಸಿಕ್ಕಿದೆ. ಇದೇ ಧೈರ್ಯದಲ್ಲಿ ಅವರು ಮತ್ತೆ ಹುಡ್ಕೊಂಡು ಹೊಡ್ತಾ ಇರ್ತಾರೆ. ತುಂಬಾನೇ ದೊಡ್ಡ ಪಾರ್ಕ್ ಆಗಿರುತ್ತೆ, ಸಾವಿರಾರು ಎಕರೆಗಳೆಲ್ಲ ಅದು ಮಾಡಿರ್ತಾರೆ. ಇವ್ರು ಹೀಗೆ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಡಲ್ಲಿ ಇವ್ರಿಗೆ ಒಂದು ಗ್ಯಾರೇಜ್ ಸಿಗುತ್ತೆ. ಆ ಗ್ಯಾರೇಜ್ ನಲ್ಲಿರುವಂತಹ ಒಂದು ಗಾಡಿಯನ್ನ ರಿಪೇರಿ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆ ಸೌಂಡ್ ಇವ್ರಿಗೆ ಕೇಳುತ್ತೆ. ಇವರು ಅಲ್ಲಿಗೆ ಬರ್ತಾರೆ. ಇವರು ಇನ್ನೊಂದು ಗಾಡಿ ರಿಪೇರಿ ಮಾಡ್ಕೊಂಡು ಹೋಗೋಣ ಅಂತ ನೋಡ್ತಿರ್ಬೇಕಾದ್ರೆ ರೆಕ್ಸ್ ಅಲ್ಲಿಗೆ ಬಂದ್ಬಿಡುತ್ತೆ. ರೆಕ್ಸ್ ಬಂದು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದಕ್ಕೆ ಮನುಷ್ಯರ ಬೆವರಿನ ವಾಸನೆಯಿಂದ ಕಂಡುಹಿಡಿಯೋ ತಾಕತ್ತಿರುತ್ತೆ. ಇನ್ನೊಂದು ಕಡೆಯಲ್ಲಿ ಸೆಕ್ಯೂರಿಟಿ ಹೆಡ್ ಇರೋನು ಆ ರೆಪ್ಟೈಲ್ಸ್ ಗಳನ್ನ 4 ಸಾಕಿದಾನಲ್ಲ ಓವೆನ್, ಅದನ್ನ ನಾವು ಬಳಸ್ಕೊಂಡು ಅದನ್ನ ಕಂಟ್ರೋಲ್ ಮಾಡೋಣ ಅಥವಾ ಅದನ್ನ ಹಿಡಿಯೋಣ ಅಂತ ಒಂದು ಪ್ಲಾನ್ ಕೊಡ್ತಾನೆ. ಬಟ್ ಇದು ಆ ಓನರ್ಗೆ ಇಷ್ಟ ಆಗಲ್ಲ. ಅವನು ನಾವೇ ಹಿಡಿಯೋಣ ಅಂತ ಹೆಲಿಕಾಪ್ಟರ್ ತಗೊಂಡು ಹೊಡ್ತಾನೆ ಅಥವಾ ಚಾಪರ್ ತಗೊಂಡು ಹೊಡ್ತಾನೆ. ಆ ಚಾಪರ್ ಅದಕ್ಕೆ ಶೂಟ್ ಮಾಡ್ತಾರೆ. ಬಟ್ ಅದು ತುಂಬಾನೇ ಪವರ್ಫುಲ್ ಇರೋದ್ರಿಂದ ಅದಕ್ಕೆ ಏನೋ ಹಾನಿನೇ ಆಗಲ್ಲ. ಇನ್ನೊಂದು ಕಡೆಯಲ್ಲಿ ಅದು ಹೋಗಿ ಆ ಮೇನ್ ಎಲ್ಲಾ ಡೈನೋಸರ್ಗಳಿರುವಂತಹ ಪಾರ್ಕ್ ಅನ್ನೇ ಓಪನ್ ಮಾಡ್ಬಿಡುತ್ತೆ. ಆ ಗ್ಲಾಸ್ ಅನ್ನು ಹೊಡೆದು ಹಾಕತ್ತೆ. ಅದ್ರ ಒಳಗಡೆ ಇರುವಂತಹ ಹಾರುವಂತಹ ಡೈನೋಸರ್ಗಳು ಬಂದು ಈ ಚಾಪರ್ಗೆ ಡಿಕ್ಕಿ ಹೊಡೆದು ಆ ಚಾಪರ್ ಅಲ್ಲೇ ಬಿದ್ದು ಅದ್ರ ಒಳಗಿರುವಂತಹ ಎಲ್ಲರೂ ಸತ್ತೋಗ್ತಾರೆ. ಆ ಜುರಾಸಿಕ್ ಪಾರ್ಕ್ ನ ಓನರ್ನೇ ಸತ್ತೋಗ್ತಾನೆ. ಇವಾಗ ತಕ್ಷಣದಲ್ಲಿ ಹೇಳ್ತಾರೆ, ಇದೇ ತರ ಎಲ್ಲಾ ಡೈನೋಸರ್ಗಳು ಹೊರಗೆ ಹೊರಟಿದೆ ಅಂತ. ಇನ್ನೊಂದು ಕಡೆಯಲ್ಲಿ ಆ ಹುಡುಗರು ಇವರಿರುವಂತಹ ಜಾಗಕ್ಕೆ ಸೇಫ್ ಆಗಿ ಬಂದಿರ್ತಾರೆ. ಇದು ಕ್ಲಿಯರ್ಗೆ ಗೊತ್ತಾಗುತ್ತೆ. ತುಂಬಾನೇ ಸಂತೋಷ ಆಗುತ್ತೆ. ತನ್ನ ಅಸಿಸ್ಟೆಂಟ್ ಅನ್ನ ಅವಳು ಕಳಿಸ್ತಾಳೆ, ಅವರನ್ನ ನಾನು ಬರೋ ತನಕ ಸೇಫ್ ಆಗಿ ಇಟ್ಕೊಳ್ಳಿ ಅಂತ. ಅಲ್ಲಿರುವಂತಹ ಎಲ್ಲ ಡೈನೋಸರ್ಗಳು ಹೊರಗಡೆ ಬಂದಿರುತ್ತೆ. ಮನುಷ್ಯರ ಮೇಲೆ ವಿಪರೀತವಾಗಿ ದಾಳಿಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡೈನೋಸರ್ಗಳಿಗೆ ತುಂಬಾನೇ ಅಗ್ರೆಸಿವ್ ಆದಂತಹ ಸ್ವಭಾವ ಇರುವಂತಹ ಪ್ರಾಣಿಗಳಾಗಿರುತ್ತೆ. ಸೊ ಈ ಅಸಿಸ್ಟೆಂಟ್ ಅನ್ನು ಕೂಡ ಎತ್ತಾಕೊಂಡು ಹೋಗ್ಬಿಡುತ್ತೆ. ಅದ್ರ ಒಳಗಡೆ ಅಂತಹ ಆ ನೀರಿನಲ್ಲಿರುವಂತಹ ದೊಡ್ಡ ಡೈನೋಸರ್ ಕೂಡ ಅದನ್ನ ತಿಂದು ಹಾಕುತ್ತೆ. ಇದನ್ನೆಲ್ಲ ನೋಡಿ ಇವರಿಗೆ ಭಯ ಆಗುತ್ತೆ. ಬಟ್ ಫೈನಲಿ ಆ ಹುಡುಗರಿಬ್ರು ಸೇಫ್ ಆಗಿರೋದು ಗೊತ್ತಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಸೆಕ್ಯೂರಿಟಿ ಅವನು ಫೈನಲಿ ಬೇರೆ ದಾರಿನೇ ಇಲ್ಲ, ಈ 4 ರೆಪ್ಟೈಲ್ಸ್ ಗಳನ್ನ ನಾವು ಬೇಕಾಗಿರುವಂತಹ ಕ್ಯಾಮ್ರಾಗಳನ್ನೆಲ್ಲ ಅಳವಡಿಸಿ ಆ ದೊಡ್ಡ ಡೈನೋಸರ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಇದು ಆಕ್ಚುಲಿ ಅವನಿಗೆ ಇಷ್ಟ ಇರಲ್ಲ. ಯಾಕಂದ್ರೆ ಆ ಚಿಕ್ಕ ಡೈನೋಸರ್ಗಳು ಆ ದೊಡ್ಡ ಡೈನೋಸರ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿರುತ್ತೆ. ಮತ್ತೆ ಸ್ವಾರ್ಥಕ್ಕಾಗಿ ಅವರನ್ನು ಬಳಸ್ಕೊಳ್ಳೋದು ಬೇಡ ಅನ್ನೋದು ಇವನ ಇಂಟೆನ್ಷನ್ ಆಗಿರುತ್ತೆ. ಸೆಕ್ಯೂರಿಟಿ ಇರುತ್ತೆ, ದೊಡ್ಡ ಫೈಟ್ ನಡೆಯುತ್ತೆ. ಬಟ್ ಅವನಂತಾನೆ ಬೇರೆ ಆಪ್ಷನ್ಸ್ ಇಲ್ಲ ನಮ್ಮ ಹತ್ರ, ನಾವು ಅದನ್ನ ಮಾಡಲೇಬೇಕು ಅಂತ. ಸೊ ಫೈನಲಿ ಇವರು ಅದನ್ನೇ ತೀರ್ಮಾನ ಮಾಡ್ತಾರೆ. ಓವೆನ್ ಕೂಡ ಅದಕ್ಕೆ ಒಪ್ಕೊಂತಾನೆ. ಅವು ಎಲ್ಲ 4 ಡೈನೋಸರ್ಗಳು ಕ್ಯಾಮ್ರಾವನ್ನು ಫಿಕ್ಸ್ ಮಾಡ್ತಾರೆ. ಆ ಡೈನೋಸರ್ನ ವಾಸನೆಯನ್ನ ಕೊಡ್ತಾರೆ. ಪ್ರಾಣಿಗಳಿಗೆ ವಾಸನೆಯ ಶಕ್ತಿಯನ್ನ ಕಂಡುಹಿಡ್ಕೊಂಡು ದಾರಿಯನ್ನು ಹುಡ್ಕೋದು ಅವರ ಜನ್ಮತಃ ಒಂದು ನೇಚರ್ ಆಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ರೆಕ್ಸ್ ಕೂಡ ಒಂದು ಜಾತಿಯ ರೆಪ್ಟೈಲ್ ಆಗಿರುತ್ತೆ. ಈ 4 ರೆಪ್ಟೈಲ್ ಜೊತೆ ಅದು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ನೀನು ನನ್ನ ಕಡೆಯವನು, ಈ ಮನುಷ್ಯರ ಮಾತು ನಂಬ್ಕೊಂಡು ನನ್ನ ವಿರುದ್ಧ ಫೈಟ್ ಮಾಡಬೇಡ,
ನಾವೇ ಸೇರ್ಕೊಂಡು ಅವ್ರನ್ನೆಲ್ಲ ಸಾಯಿಸಾಕೋಣ ಅನ್ನೋ ರೀತಿಯಲ್ಲಿ ಕಾನ್ವರ್ಸೇಷನ್ ನಡೆಯುತ್ತೆ. ತಕ್ಷಣದಲ್ಲಿ ಆ 4 ರೆಪ್ಟೈಲ್ಸ್ಗಳು ಇವರ ಮೇಲೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ವಾಪಸ್ ಆ ಮನುಷ್ಯರ ಮೇಲಿನ ಅಟ್ಯಾಕ್ ಮಾಡುತ್ತೆ. ಇದೇ ಸಂದರ್ಭಕ್ಕೆ ಒಂದು ದೊಡ್ಡ ಬಾಂಬಿಂದಾಗಿ ಆ ರೆಕ್ಸ್ಗೆ ಒಂದು ದೊಡ್ಡ ಪ್ರಮಾಣದ ಗಾಯವನ್ನು ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಆ ಸೆಕ್ಯೂರಿಟಿಗಳೆಲ್ಲ ಸಾಯ್ತಿರ್ತಾರೆ. ಇಲ್ಲಿಂದ ಓಡಿ ಅಂತ ಹೇಳ್ತಾರೆ. ಓವೆನ್ ಕೂಡ ತಪ್ಪಿಸ್ಕೊಂಡು ಬರ್ತಿರ್ತಾನೆ, ನನ್ನ ಹಿಂದೆ ಬನ್ನಿ, ನಾವು ಸೇಫ್ ಆದ ಜಾಗಕ್ಕೆ ಹೋಗೋಣ ಅಂತ. ಇವ್ರು 4 ಜನ ವಾಪಸ್ ಬರ್ತಾರೆ. ಅಲ್ಲಿರುವಂತಹ ಲ್ಯಾಬ್ನ ಹತ್ರ ಬರ್ತಾರೆ. ಅಲ್ಲಿ ಅದೇ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಅದೇ ಅಟಿಟ್ಯೂಡ್ ತೋರಿಸ್ತಿರ್ತಾನೆ. ಬಟ್ ಸಡನ್ ಆಗಿ ಒಂದು ರೆಪ್ಟೈಲ್ ಅವ್ರ ಒಳಗಡೆ ಬರುತ್ತೆ. ಇವನು ಅನ್ಕೊಂತಾನೆ ಅದು ಹೇಗೋ ಚಿಕ್ಕದು, ನಾನು ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತ. ಬಟ್ ನೇರವಾಗಿ ನುಗ್ಗಿದ್ದು ಅವನ ಕೈಯನ್ನೇ ತಿಂದು ಹಾಕತ್ತೆ, ಜೊತೆಗೆ ಅವನನ್ನು ಸಾಯಿಸಾಕಿ ತಿಂದ್ಬಿಡುತ್ತೆ. ಇವರು ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಇವರನ್ನ ಆ ರೆಪ್ಟೈಲ್ಸ್ಗಳೆಲ್ಲ ಸುತ್ತುವರಿಯುತ್ತೆ. ಬಟ್ ಅದರಲ್ಲಿ ಅವನು ಬ್ಲೂ ಅನ್ನುವಂತಹ ಒಂದು ರೆಪ್ಟೈಲ್ಗೆ ತುಂಬಾ ಪ್ರೀತಿಯಿಂದ ಸಾಕಿರ್ತಾನೆ. ಅದು ಇವನು ಮಾತನ್ನ ಕೇಳುತ್ತೆ. ಅದಕ್ಕೆ ಹಾಕಿರುವಂತಹ ಇಕ್ವಿಪ್ಮೆಂಟ್ ಅನ್ನ ತೆಗಿತಾನೆ. ಅದಕ್ಕೆ ತುಂಬಾನೇ ನಾರ್ಮಲ್ ಫೀಲ್ ಆಗುತ್ತೆ. ಇದೇ ಸಂದರ್ಭಕ್ಕೆ ಇದು ಮನುಷ್ಯರ ಮಾತನ್ನ ಕೇಳಲಿಕ್ಕೆ ಶುರು ಮಾಡುತ್ತೆ. ಆ ರೆಕ್ಸ್ ಅಲ್ಲಿಗೆ ಬರುತ್ತೆ. ರೆಕ್ಸ್ನ ವಿರುದ್ಧ ಹೋರಾಡ್ಲಿಕ್ಕೆ ಅಂತ ಹೋಗುತ್ತೆ. ಬಟ್ ಅಷ್ಟು ದೊಡ್ಡ ಡೈನೋಸರ್ ಎದುರುಗಡೆ ಈ ಚಿಕ್ಕ ಚಿಕ್ಕ ಡೈನೋಸರ್ಗಳು ಏನ್ ಮಾಡೋಕ್ ಸಾಧ್ಯ? ಎಲ್ಲವನ್ನೂ ಸಾಯಿಸಾಕ್ತಾ ಹೋಗುತ್ತೆ. ಬ್ಲೂ ಮಾತ್ರ ಉಳ್ಕೊಂಡಿರುತ್ತೆ. ಅವಾಗ ಹುಡುಗೊಂದು ಐಡಿಯಾ ಹೇಳ್ತಾನೆ, ಈ ದೊಡ್ಡ ಡೈನೋಸರ್ನ ಸೋಲಿಸಬೇಕು ಅಂದ್ರೆ ಇನ್ನೊಂದು ದೊಡ್ಡ ಡೈನೋಸರ್ ಇದ್ರೆ ಸಾಧ್ಯ ಅಂತ. ಇವರ ಆ ಪಾರ್ಕ್ ನಲ್ಲೇನೆ ಟೀರೆಕ್ಸ್ ಎನ್ನುವಂತಹ ಇನ್ನೊಂದು ಡೈನೋಸರ್ ಇರುತ್ತೆ. ಅದು ತುಂಬಾನೇ ದೊಡ್ಡ ಡೈನೋಸರ್ ಆಗಿರುತ್ತೆ. ಅದಕ್ಕೆ ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡ್ಬಂದು ಇದಿರುವಂತಹ ಜಾಗಕ್ಕೆ ಬಿಡ್ತಾರೆ. ಯಾಕಂದ್ರೆ 2 ಡೈನೋಸರ್ಗಳು ಖಂಡಿತ ಹೊಡೆದಾಡುತ್ತೆ ಅನ್ನೋದು ಗೊತ್ತಿರುತ್ತೆ. ಬಟ್ ರೆಕ್ಸ್ ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಕಂಪೇರ್ ಟು ಟೀರೆಕ್ಸ್ಗೆ ಕಂಪೇರ್ ಮಾಡಿದಾಗ ರೆಕ್ಸ್ ಡೈನೋಸರ್ ಪವರ್ಫುಲ್ ಆಗಿರುತ್ತೆ. ಟೀರೆಕ್ಸ್ಗೆ ಒಂದಿಷ್ಟು ಏಟನ್ನ ಕೊಡುತ್ತೆ. ಟೀರೆಕ್ಸ್ ಇನ್ನೇನು ಸಾಯುವಂತಹ ಹಂತಕ್ಕೆ ಹೋಗುವಂತಹ ಏಟ್ಗಳನ್ನು ತಿನ್ನುತ್ತೆ. ಇದೇ ಸಂದರ್ಭಕ್ಕೆ ಆ ಬ್ಲೂ ಎನ್ನುವಂತಹ ಚಿಕ್ಕ ರೆಪ್ಟೈಲ್ ಬಂದು ರೆಕ್ಸ್ ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದೇ ಸಂದರ್ಭಕ್ಕೆ ಅವಕಾಶ ಸಿಕ್ಕಿದ ಕಾರಣಕ್ಕಾಗಿ ಟೀರೆಕ್ಸ್ ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. 3 ಜನರ ಮಧ್ಯೆ ಭಯಂಕರ ಫೈಟ್ ಆಗುತ್ತೆ. ಬಟ್ ಆ ನೀರೊಳಗಿರುವಂತಹ ದೊಡ್ಡ ಡೈನೋಸರ್ ಬಂದು ರೆಕ್ಸ್ ಅನ್ನ ನೀರಿನ ಒಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಎಳ್ಕೊಂಡೋಗಿ ಅದನ್ನಲ್ಲೇ ಸಾಯಿಸಾಕ್ಬಿಡುತ್ತೆ. ಯಾಕಂದ್ರೆ ಇರೋದ್ರಲ್ಲಿ ಅತಿ ದೊಡ್ಡ ಡೈನೋಸರ್ ಆಗಿರುತ್ತೆ. ಟೀರೆಕ್ಸ್ ತುಂಬಾ ಏಟಾಗಿರುತ್ತೆ. ಬಟ್ ಅದು ಪಾಪದ ಡೈನೋಸರ್ ಆಗಿರುತ್ತೆ. ಅದು ವಾಪಸ್ ತನ್ನ ಗೂಡಿನ ಕಡೆ ಹೊರಡುತ್ತೆ. ಇವನು ಸನ್ನೆ ಮಾಡ್ತಾನೆ, ನೀನು ಇಲ್ಲಿಂದ ಓಡ್ ಹೋಗ್ಬಿಡು ಅಂತ. ಸೊ ಕೊನೆಯಲ್ಲಿ ಎಲ್ಲ ಚಿತ್ರದಲ್ಲೂ ಎಂಡ್ ಆಗೋ ರೀತಿಯಲ್ಲೇ ಒಳ್ಳೆ ಶುಭ ವಿದಾಯ ಇರುತ್ತೆ. ಖಂಡಿತ ಈ ಚಿತ್ರ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.